ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ಜೀವಶಾಸ್ತ್ರ ವಿಭಾಗದಲ್ಲಿ ಅರಣ್ಯಗಳು ಮತ್ತು ಪ್ರಾಕೃತಿಕ ಸಂರಕ್ಷಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಲಿಕಾಂಶವನ್ನು ಪ್ರಾರಂಭಿಸೋಣ. ಅರಣ್ಯಗಳು ಮತ್ತು ಪ್ರಕೃತಿಯ ಸಂರಕ್ಷಣೆ. 39ನೇ ಪ್ರಶ್ನೆ. ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುವುದನ್ನು ಹೀಗೆ ಕರೆಯಲಾಗುತ್ತದೆ. ಅರಣ್ಯನಾಶ. ಆಪ್ಷನ್ ಸಿ. ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುವುದನ್ನು ಅರಣ್ಯನಾಶ ಎಂದು ಕರೆಯಲಾಗುತ್ತದೆ. 40ನೇ ಪ್ರಶ್ನೆ. ರೆಡ್ ಡೇಟಾ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಸ್ಥೆ. ರೆಡ್ ಡೇಟಾ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಸ್ಥೆ IUCN. ಆಪ್ಷನ್ ಸಿ IUCN ಆಗಿದೆ. 41ನೇ ಪ್ರಶ್ನೆ. ನಮ್ಮ ಸಸ್ಯ, ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವ ಸಂರಕ್ಷಿತ ಪ್ರದೇಶವನ್ನು ಹೀಗೆ ಕರೆಯಲಾಗುತ್ತದೆ. ಅಭಯಾರಣ್ಯಗಳು ಅಂತ ಕರೀತಾರೆ. ನಮ್ಮ ಸಸ್ಯ, ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವ ಸಂರಕ್ಷಿತ ಪ್ರದೇಶವನ್ನು ಅಭಯಾರಣ್ಯಗಳು ಅಂತೇಳಿ ಕರೆಯುತ್ತಾರೆ. 42ನೇ ಪ್ರಶ್ನೆ. ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನು ಬೆಂಬಲಿಸುವ ಭೂಮಿಯ ಭಾಗ. ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನು ಬೆಂಬಲಿಸುವ ಭೂಮಿಯ ಭಾಗ ಜೀವಗೋಳ, ಬಯೋಸ್ಫಿಯರ್. 43ನೇ ಪ್ರಶ್ನೆ. ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಜೊತೆಗೆ ಹವಾಮಾನ, ಮಣ್ಣು ಮತ್ತು ನದಿ, ಡೆಲ್ಟಾಗಳು ಮುಂತಾದ ನಿರ್ಜೀವ ಘಟಕಗಳಿಂದ ಮಾಡಲ್ಪಟ್ಟಿವೆ. ಇದನ್ನೇನಂತ ಕರೀತಾರೆ? ಇದನ್ನು ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್. 44ನೇ ಪ್ರಶ್ನೆ. ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಯಾವುದು? ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಆಪ್ಷನ್ ಬಿ ಕಾರ್ಖಾನೆಗಳು. 45. ಮನೆಯಿಂದ ಹೊರಬೀಳುವ ದ್ರವ ತ್ಯಾಜ್ಯವನ್ನು ಹೀಗೆ ಕರೆಯಲಾಗುತ್ತದೆ. ಮನೆಯಿಂದ ಹೊರಬೀಳುವ ದ್ರವ ತ್ಯಾಜ್ಯವನ್ನು ಹೀಗೆ ಕರೆಯಲಾಗುತ್ತದೆ. ಒಳಚರಂಡಿ ತ್ಯಾಜ್ಯ. ಆಪ್ಷನ್ ಎ ಒಳಚರಂಡಿ ತ್ಯಾಜ್ಯ. 46ನೇ ಪ್ರಶ್ನೆ. ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಯಾವ ವಿಧಾನವನ್ನು ಬಳಸಬಹುದು? ರಿವರ್ಸ್ ಆಸ್ಮೋಸಿಸ್. ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಯಾವ ವಿಧಾನ ಬಳಸಬಹುದು ಅಂದರೆ ರಿವರ್ಸ್ ಆಸ್ಮೋಸಿಸ್ ಎಂಬ ವಿಧಾನವನ್ನು ಬಳಸಬಹುದು. 47ನೇ ಪ್ರಶ್ನೆ. ತ್ಯಾಜ್ಯ ನೀರಿನಿಂದ ಕೊಳಕು ಮತ್ತು ಮರಳನ್ನು ತೆಗೆದುಹಾಕಲು ಬಳಸುವ ಪ್ರಕ್ರಿಯೆ. ತ್ಯಾಜ್ಯ ನೀರಿನಿಂದ ಕೊಳಕು ಮತ್ತು ಮರಳನ್ನು ತೆಗೆದುಹಾಕಲು ಬಳಸುವ ಪ್ರಕ್ರಿಯೆ ಸೆಡಿಮೆಂಟೇಷನ್ ಅಂತ ಕರೀತಾರೆ. ವಿಚ್ ಪ್ರೋಸೆಸ್ ಈಸ್ ಯೂಸ್ಡ್ ಟು ರಿಮೂವ್ ಡರ್ಟ್ ಅಂಡ್ ಸ್ಯಾಂಡ್ ಫ್ರಮ್ ವೇಸ್ಟ್ ವಾಟರ್? ದ ಆನ್ಸರ್ ಈಸ್ ಸೆಡಿಮೆಂಟೇಷನ್. ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಹೀಗೆಂದೇ ಕರೆಯಲಾಗುತ್ತದೆ. ಆವಾಸ ಸ್ಥಾನ ಅಂತ ಕರೀತಾರೆ. ಆಪ್ಷನ್ ಎ. ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿದ ವರ್ಷ 1973. ಪ್ರಾಜೆಕ್ಟ್ ಟೈಗರ್ನ ಪ್ರಾರಂಭಿಸಿದ ವರ್ಷ 1973. ಕೆಳಗಿನವುಗಳಲ್ಲಿ ಯಾವುದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲವಾಗಿದೆ? ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಆಪ್ಷನ್ ಸಿ ಕಲ್ಲಿದ್ದಲು ಆಗಿದೆ. ವನ್ಯಜೀವಿ ಸಂರಕ್ಷಣೆ ಇದನ್ನು ಒಳಗೊಂಡಿದೆ. ಆಪ್ಷನ್ ಎ ಪ್ರಾಣಿಗಳ ಬೇಟೆಯನ್ನು ತಡೆಗಟ್ಟುವುದು. ಆಪ್ಷನ್ ಬಿ ರಾಷ್ಟ್ರೀಯ ಉದ್ಯಾನವನಗಳ, ಅಭಯಾರಣ್ಯಗಳ ನಿರ್ಮಾಣ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ವ್ಯಾಪಾರದ ಮೇಲೆ ನಿಷೇಧ, ಮೇಲಿನ ಎಲ್ಲವೂ. ವನ್ಯಜೀವಿ ಸಂರಕ್ಷಣೆ ಈ ಮೇಲಿನ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. 52. ಅರಣ್ಯ ನಾಶದಿಂದ ಆಗುವ ಪರಿಣಾಮಗಳು ಏನು? ವನ್ಯಜೀವಿಗಳ ನಾಶ ಆಗುತ್ತೆ, ಮಣ್ಣಿನ ಸವೆತ ಮತ್ತು ಅವನತಿ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗಿದೆ. 53ನೇ ಪ್ರಶ್ನೆ. ಕೇರಳದ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಆನೆ ಮತ್ತು ಹುಲಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸ ಸ್ಥಾನದಲ್ಲಿ ಸಂರಕ್ಷಿಸಲಾಗಿದೆ. ಆದ್ದರಿಂದ ಇದು ಇನ್ಸಿಟ್ಯೂ ಸಂರಕ್ಷಣೆ ಅಂತೇಳಿ ಕರೀತಾರೆ. ಇನ್ಸಿಟ್ಯೂ ಸಂರಕ್ಷಣೆ, ಇನ್ಸಿಟ್ಯೂ ಕನ್ವರ್ಜೇಷನ್ ಅಂತ ಕರೀತಾರೆ. ಕೇರಳದ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಆನೆ ಮತ್ತು ಹುಲಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸ ಸ್ಥಾನದಲ್ಲಿ ಸಂರಕ್ಷಿಸಲಾಗಿದೆ. ಆದ್ದರಿಂದ ಇದನ್ನು ಇನ್ಸಿಟ್ಯೂ ಸಂರಕ್ಷಣೆ ಅಂತೇಳಿ ಕರೀತಾರೆ. ನೆಕ್ಸ್ಟ್ 54ನೇ ಪ್ರಶ್ನೆ. ತಮ್ಮಲ್ಲೇ ಸಂತಾನೋತ್ಪತ್ತಿ ನಡೆಸಲು ಸಾಧ್ಯವಿರುವ ಜೀವಿಗಳ ಗುಂಪು.
ತಮ್ಮ ತಮ್ಮಲ್ಲೇ ಸಂತಾನೋತ್ಪತ್ತಿ ನಡೆಸಲು ಸಾಧ್ಯವಿರುವ ಜೀವಿಗಳ ಗುಂಪನ್ನು ಪ್ರಭೇದ ಅಂತೇಳಿ ಕರೀತಾರೆ. 55ನೇದು, ಕೆಳಗಿನವುಗಳಲ್ಲಿ ಯಾವುದು ಅರಣ್ಯನಾಶದ ಪರಿಣಾಮವಲ್ಲ? ಅರಣ್ಯನಾಶವು ಮರದ ಕೊರತೆಗೆ ಕಾರಣವಾಗಿದೆ. ಅರಣ್ಯನಾಶವು ಪ್ರಭೇದಗಳ ಅಳಿವಿಗೆ ಕಾರಣವಾಗಿದೆ. ಅರಣ್ಯನಾಶವು ನೀರಿನ ಚಕ್ರದ ಮೇಲೆ ಪರಿಣಾಮ ಬೀರಿದೆ. ಯಾವುದು ಪರಿಣಾಮವಲ್ಲ ಅಂತ ಕೇಳಿದರೆ ಇವು 3 ಪರಿಣಾಮ ಆಗಿದ್ದಾವೆ. ಅರಣ್ಯನಾಶವು ಭೂಮಿಯ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಇದು ಆನ್ಸರ್ ಆಗಿದೆ. 55ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. 56, ಕಾಡಿನ ಸಂರಕ್ಷಣೆಗೆ ಉತ್ತೇಜಿಸಬಹುದಾದ ಚಟುವಟಿಕೆ: ಹತ್ತಿ ಬಟ್ಟೆಗಳ ಮರುಬಳಕೆ, ರೇಷ್ಮೆ ಬಟ್ಟೆಗಳ ಮರುಬಳಕೆ, ಹಗ್ಗಗಳ ಮರುಬಳಕೆ, ರಟ್ಟಿನ ಪೆಟ್ಟಿಗೆಗಳ ಮರುಬಳಕೆ. ಕಾಡಿನ ಸಂರಕ್ಷಣೆಗೆ ಉತ್ತೇಜಿಸಬಹುದಾದ ಚಟುವಟಿಕೆ ಅಂದರೆ ರಟ್ಟಿನ ಪೆಟ್ಟಿಗೆಗಳ ಮರುಬಳಕೆಯನ್ನು ಮಾಡುವುದಾಗಿದೆ. 57ನೇ ಪ್ರಶ್ನೆ, ಇದು ಅರಣ್ಯಗಳು ಮತ್ತು ಪ್ರಕೃತಿಯ ಸಂರಕ್ಷಣೆಯ ಕೊನೆಯ ಪ್ರಶ್ನೆ ಆಗಿದೆ. ಸೊ ಇವುಗಳಲ್ಲಿ ಅಳಿದು ಹೋದ ಪ್ರಭೇದ ಯಾವುದು? ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ, ಮಸ್ಕ್ ಜಿಂಕೆ, ಚಿರತೆ, ನೀಲಿ ತಿಮಿಂಗಲ. ಇವುಗಳಲ್ಲಿ ಅಳಿದು ಹೋದ ಪ್ರಭೇದ ಯಾವುದಪ್ಪ ಅಂದರೆ ಚಿರತೆ ಆಗಿದೆ. ಸೊ ಇಲ್ಲಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.